ನನಗೇನಾದ್ರೂ ಕಷ್ಟ ಅಂದ್ರೆ ಸಾಕು, ನನಗೋಸ್ಕರ ಜೀವನೇ ಕೊಡ್ತಾನೆ. ಸ್ಪಾನರ್ನ ಬಿಟ್ಟು ಕ್ಲೀನರ್ನ ಕರ್ಕೊಂಡು ಬರ್ತಾ ಇರ್ತಾನೆ. ಚಂದನ, ಸಮಾಧಾನ ಮಾಡ್ಕೊಳ್ಳಮ್ಮ. ಮೇಲವರಿಷ್ಟು ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವಳು ಮೊದಲೇ ಬೇಸರದಲ್ಲಿದ್ಲು. ಅದ್ರ ಜೊತೆಗೆ ಇದಾಗಿ ತುಂಬ ದುಃಖದಲ್ಲಿದ್ದಾಳೆ. ನೀನು ಮತ್ತೆ ಮತ್ತೆ ಅದನ್ನೇ ಹೇಳಿ ಅವಳ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಬೇಡ. ಥ್ಯಾಂಕ್ ಯು. ನಿಮ್ಮ ಹುಡುಗರಿಗೆ ಎಲ್ಲ ಚೆಕ್ ಪೋಸ್ಟ್ ಹತ್ರ ನಿಂತ್ಕೊಳ್ಳೋಕೆ ಹೇಳು. ಯಾವುದೇ ಗಾಡಿ ಮೇಲೆ ಅನುಮಾನ ಬಂದರೂ ಫಾಲೋ ಮಾಡಿ ಚೆಕ್ ಮಾಡಿ. ಹಾಂ ಅಪ್ಪ, ಕಿಡ್ನ್ಯಾಪ್ ಮಾಡಿದವ್ರು ನಮ್ಮ ಏರಿಯಾ ಬಿಟ್ಟು ಹೋಗಿಲ್ಲ. ಪಕ್ಕನ 100% ಅಪ್ಪ. ನಮ್ಮ ಹುಡುಗರು ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ. ಅವ್ರನ್ನ ದಾಟಿ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅಳಿಯಂದ್ರನ್ನ ದೂರ ಎಲ್ಲೂ ಕರ್ಕೊಂಡೋಗಿಲ್ಲ, ಇಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. ನೀವು ಒಪ್ಕೊಂಡು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ? ಪೊಲೀಸು ಕೋರ್ಟು ಅಂತ ಹೋದ್ರೆ ತೊಂದರೆ ಆಗುತ್ತೆ. ಈ ವಿಷಯಕ್ಕೆ ನಾವೇ ಇಳಿಬೇಕು. ಎಷ್ಟೋ ವರ್ಷಗಳ ನಂತರ ಈ ಮಹಾಬಲನ ತಾಳ್ಮೆನ ಕೆಣಕ್ತಾ ಇದ್ದಾರೆ. ನನ್ನ ಅಳಿನ ಕಿಡ್ನಾಪ್ ಮಾಡಿದವನು ಯಾರು ಅಂತ ಗೊತ್ತಾಗಲಿ, ಅವನು ನನ್ನ ಕೈಗೆ ಸಿಗಲಿ, ಅವನನ್ನ ಅವನ ಹೆಂಡತಿ ಮಕ್ಕಳ ಮುಂದೆ ತುಂಡು ತುಂಡಾಗಿ ಕತ್ತರಿಸ್ತೀನಿ. ಅಪ್ಪ, ಈಗ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು ಮಾಡೋದು? ಇನ್ನೂ ಒಂದು ವಾರ ಟೈಮ್ ಇದೆ ಅಂತ ಹೇಳಿದಾರಲ್ಲ, ಅಳಿಯಂದ್ರು ಸಿಗಲಿ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂಗಾಯ್ತು. ಹರಿಯೇ, ಇನ್ನೊಂದು ವಾರದಲ್ಲಿ ಮದುವೆ ಪ್ಲಾನ್ ಮಾಡ್ತಿದ್ದಾರೆ. 7 ದಿನ 7 ಜನ್ಮಕ್ಕೆ ಸಮ. ನಿಭಾಯಿಸೋ ಮಗ, ನಿಭಾಯಿಸೋ. ಅಣ್ಣ, ಹರಿಯಣ್ಣ, ಕುಡಿ. ಹಲೋ, ಹೇಳು, ಏನಾಯ್ತು? ಮುತ್ತೋಣ, ಎಲ್ಲ ಒಳ್ಳೇದೇ ಆಗಿದೆ. ಮೊದಲು ಆ ಕರಡಿ ನನ್ನ ಮಗನ ಎಲ್ಲಾದ್ರೂ ತೊಗೊಂಡೋಗಿ ಬಿಸಾಕಿ. ಹೌದಾ? ಸರಿ. ಹೇ, ಅವನನ್ನೆಲ್ಲ ಬಿಟ್ಬಿಡ್ಬೇಕಂತೆ. ಕೊಡೋಣ ಇಲ್ಲಿ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏಯ್, ಎಲ್ಲ ಕ್ಲೋಸ್ ಆಗಿದೆ ಕಣ್ರೋ. ಫಸ್ಟ್ ನೀವು ಅಲ್ಲಿಂದ ಎಸ್ಕೇಪ್ ಆಗಿ. ಬೇಗ ಎಸ್ಕೇಪ್ ಆಗಬೇಕು ಅಂತಿದ್ದಾನೆ. ಕೊಡು ಇಲ್ಲಿ. ಹೇಯ್, ಏನು ನೀನು ಎಸ್ಕೇಪ್ ಆಗಿ ಅಂತ ಹೇಳ್ತಿದ್ಯಲ್ಲೋ? ಯಾಕೋ ಪೊಲೀಸವ್ರು ಏನಾದರೂ ನಮ್ಮನ್ನು ಹುಡ್ಕೊಂಡ್ ಬರ್ತಿದಾರ ಹೇಗೆ? ಅಯ್ಯೋ, ಪೊಲೀಸ್ ಏನು ಅಲ್ಲ ಅಣ್ಣ. ಹುಡುಗಿ ಜನರನ್ನ ಕಳಿಸಿ ಗಲ್ಲಿ ಕಿಡ್ನಾಪ್ ಮಾಡಿದವ್ರು ಯಾರಿರ್ಬೋದು ಅಂತ ಹುಡುಕ್ತಾ ಇದ್ದಾನೆ. ಒಂದ್ ವೇಳೆ ಅವ್ರೇನಾದ್ರೂ ಸಿಕ್ಕಿದ್ರೆ ಹೆಂಡತಿ ಮಕ್ಕಳು ಮುಂದೆನೆ ಅವ್ರನ್ನ ಕತ್ತರಿಸ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ನೀವು ಅವನ್ನ ಬಿಟ್ಟು ಬೇಗ ಮನೆ ಸೇರ್ಕೊಳ್ಳಿ. ಲೇ ನಿನ್ನ ನಂಬಿದ್ದಕ್ಕೆ ನಮ್ಮನ್ನೆಲ್ಲ ಎಲ್ಲಿ ತಂದು ನಿಲ್ಸಿದ್ಯಾ ನೋಡು. ಸರಿ, ನಾನು ಆಮೇಲೆ ಮಾಡ್ತೀನಿ. ಅಪ್ಪ, ಗಂಡಾಂತರದಿಂದ ಪಾರಾದೆ. ಆದರೆ ಈ ಗಂಡಾಂತರದಿಂದ ಪರ್ಮನೆಂಟ್ ಆಗಿ ಬಿಡಬೇಕು. ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ಲ. ಎಲ್ಲಮ್ಮ ಹೋಗ್ತಿದ್ಯಾ? ಅಪ್ಪ, ಯಾಕೋ ಮನ್ಸಿಗೆ ಸ್ವಲ್ಪ ಬೇಜಾರು ಅನಿಸ್ತಿದೆ. ಇಲ್ಲೇ ಹೊರಗಡೆ ಗಾರ್ಡನಲ್ಲಿ ಕೂತ್ ಬರ್ತೀನಿ. ಚಿಂತೆ ಮಾಡಬೇಡಮ್ಮ, ಅಳಿಯಂದ್ರೆ ಏನೂ ಆಗೋಲ್ಲ. ಒಂದು ನಿಮಿಷ, ನೀನು ಅವಳ ಜೊತೆ ಹೋಗು. ಅಣ್ಣ ಬೇಡ, ಒಬ್ಬಳೇ ಇರಬೇಕು ಅನಿಸ್ತಿದೆ. ಪ್ಲೀಸ್. ಅಲ್ಲಮ್ಮ ದಾಸು, ನೀನು ಹೋಗಮ್ಮ.
ರೀ ಪಾಪ ರೀ ನಮ್ಮ ಚಂದು ನಡೆದಿರೋ ಘಟನೆಯಿಂದ ತುಂಬಾನೇ ಅಪ್ಸೆಟ್ ಆಗಿದ್ದಾಳೆ. ದಾಕ್ಷು, ಹಲೋ ಹಲೋ ಹಲೋ. ಹಲೋ, ಕೇಳಿಸ್ತಿದೆ, ಹೇಳಿ. ನೀವಾ? ನಾನೇ. ಏನು ಚಂದನದ ಗೊಂಬೆ ತಲೆಗಿಳಿದು ಬಂದ್ಬಿಟ್ಟಿದ್ದೀರಾ? ನಿಮ್ ಜೊತೆ ಮಾತಾಡಕ್ ಬಂದೆ. ನನ್ನ ಜೊತೆನಾ? ಎಂತ ಪುಣ್ಯವಂತ ಮೇಡಮ್ ನಾನು. ಅಂದ್ರೆ ನೀವ್ ಯಾವಾಗ್ಲೂ ಸೀರಿಯಸ್ ಆಗಿ ಇರ್ತೀರಲ್ಲ, ಅದಕ್ಕೆ ನಗ್ಸೋಣ ಅಂತ ಹೇಳ್ದೆ ಅಷ್ಟೆ. ನಿಜವಾಗ್ಲೂ ಕಿಡ್ನಾಪ್ ಮಾಡ್ಸಿ ನೀವೇನಾ? ಮೆತ್ತಿಗೆ ಮೇಡಮ್, ಏನ್ ಇಷ್ಟೊಂದು ಓಪನ್ ಆಗಿ ಮಾತಾಡ್ತೀರಾ? ಮಹಾಬಲ ಮಾವ ಏನಾದ್ರು ಕೇಳಿಸ್ಕೊಂಡ್ರೆ ನನ್ನ ಬಲಿ ಹಾಕ್ಬಿಡ್ತಾರ ಅಷ್ಟೇ. ಮಾವನ? ಮಾವನೇ, ಅದು ಆರ್ಯನ್ ಮಾವ ನಿಮ್ಮಪ್ಪ. ಸರಿ ಸರಿ ಹೇಳಿ, ಕಿಡ್ನಾಪ್ ಮಾಡ್ಸಿದ್ ನೀವೇ ಅಲ್ವಾ? ಕೇಳೋದ್ ನೋಡಿ ಒಳ್ಳೆ LKG ಮಗು ತರ. ಈ ರಿಜಿಸ್ಟರ್ ಮ್ಯಾರೇಜ್ನ ನಿಲ್ಸಿದ್ ಯಾರು ಅನ್ಕೊಂಡ್ರಿ? ನಾನೇ. ನಿಮ್ಗೆ ಇಷ್ಟ ಇಲ್ದೇ ಇರೋದ್ನ ನಡಿಯಕ್ ಹೇಗ್ ತಾನೇ ಬಿಡ್ತೀನಿ ಹೇಳಿ ನಾನು. ಹೌದು, ಯಾರನ್ನ ಕಳ್ಸಿ ಕಿಡ್ನಾಪ್ ಮಾಡ್ಸಿದ್ರಿ? ನೀವ್ಯಾಕೆ ಹಿಂಗ ನಗ್ದೆ ಇನ್ನೇನ್ ಮೇಡಮ್? ನನ್ನನ್ನು ಏನ್ ಅನ್ಕೊಂಡಿದ್ದೀರಾ ನೀವು? ಈ ಕಿಡ್ನಾಪು, ಅಟ್ಯಾಕು, ವಾರ್ನಿಂಗು ಇದೆಲ್ಲದಕ್ಕೂ ನನ್ನ ಹತ್ರ ಆಳ್ಗಳಿದ್ದಾರೆ. ಓ, ಅಂದ್ರೆ ನೀವು ಗ್ಯಾಂಗ್ಸ್ಟರ್? ಏನ್ ಮೇಡಮ್ ಹಿಂಗೆಲ್ಲ ಕೇಳ್ತೀರಾ? ನಾನು ಯಾವ ಗ್ಯಾಂಗ್ಸ್ಟರು ಅಲ್ಲ, ರಾಕ್ ಸ್ಟಾರ್. ಒಳ್ಳೇದಕ್ಕೆ ಮಾತ್ರ ಇಂಥ ಕೆಲಸ ಮಾಡ್ತೀನಿ. ನಾವು ಸಮರಕ್ಕೂ ಸಿದ್ಧ, ಸ್ನೇಹಕ್ಕೂ ಬದ್ಧ. ಫಸ್ಟ್ ಟೈಮ್ ನಿಮ್ಗೋಸ್ಕರ ಅಂತ ಇಂಥ ಕೆಲಸ ಮಾಡಿದ್ದು. ನಂಗೋಸ್ಕರ ಅಂದ್ರೆ? ಅಂದ್ರೆ ನೀವು ನನ್ನ ಹತ್ರ ಹೇಳಿದ್ರ ನನಗೆ ರಿಜಿಸ್ಟರ್ ಮ್ಯಾರೇಜ್ ಇಷ್ಟ ಇಲ್ಲ, ಅದು ಇದು ಅಂತೆಲ್ಲ, ಅದಕ್ಕೋಸ್ಕರ ಇದು ಮಾಡಿದ್ದು ಅಷ್ಟೇ. ಏನ್ ಮೇಡಮ್, ನಿಮ್ಮ ಕಣ್ಣಿಗೆ ನಾನೇನು ರೌಡಿ ಥರ ಕಾಣಿಸ್ತೀನಿ? ಹೇ ಛೆ, ಸುಮ್ಮನೆ ಹೇಳ್ದೆ ಅಷ್ಟೇ. ಥ್ಯಾಂಕ್ಸ್. ಆಮೇಲೆ ಕಿಡ್ನಾಪ್ ಮಾಡೋದೆಲ್ಲ ಈಸಿ ಕೆಲಸ ಅಲ್ಲ ಮೇಡಮ್, ತುಂಬ ತಲೆನೋವು ಕೆಲಸ, ಟೆನ್ಷನ್ ಜಾಸ್ತಿ. ಪಾಪ ನಮ್ಮ ಅಣ್ಣ ತಮ್ಮದಿರಲ್ಲ ಸುಸ್ತಾಗ್ಬಿಟ್ರು. ಏನು ಅಣ್ಣ ತಮ್ಮನ? ಹ್ಞೂ, ಅವರೇ ಕಿಡ್ನಾಪ್ ಮಾಡಿದ್ದು. ಅವ್ರು ಯಾಕೆ ಅಷ್ಟೊಂದು ರಿಸ್ಕ್ ತಗೊಂಡ್ರು? ನನ್ನ ಲವ್ಗೋಸ್ಕರ. ಏನಂದ್ರೆ? ಅಂದ್ರೆ ನನ್ನ ಮೇಲಿರೋ ಲವ್ಗೋಸ್ಕರ. ಹೌದು, ಮುಂದೆ ಏನಾದ್ರೂ ತೊಂದರೆ ಆದ್ರೆ? ನಿಮ್ಗೋಸ್ಕರ ಏನೇ ಬಂದರೂ ಫೇಸ್ ಮಾಡಕ್ ನಾನು ರೆಡಿ. ನಿಮ್ಮ ಮನೇಲಿ ಎಲ್ಲರೂ ಗಂಡಸ್ರೇನಾ? ಹಾ, ದೇವ್ರ ಹತ್ರ ಹೋಗಿದ್ದಾರೆ. ಐ ಆಮ್ ರಿಯಲಿ ಸಾರಿ, ತಿಳಿದೆ ಕೇಳ್ಬಿಟ್ಟೆ. ಪರವಾಗಿಲ್ಲ ಮೇಡಮ್. ನಿಜ ಹೇಳ್ಬೇಕು ಅಂದ್ರೆ ನಾನಂತ ಮನೇಲಿ ಹುಟ್ಟಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅಮ್ಮ ಇಲ್ಲ ಅನ್ನೋದನ್ನ ಬಿಟ್ರೆ ನಮ್ಮ ಅಕ್ಕಿದೆಲ್ಲ ಸೂಪರ್. ನಾವ್ ಯಾವತ್ತೂ ತಾಯಿ ಇಲ್ಲ ಅನ್ಸೋದೇ ಇಲ್ಲ, ಗೊತ್ತಾ? ನಮ್ ಫ್ಯಾಮಿಲಿ ಬಗ್ಗೆ ಊರಲ್ಲಿ ಯಾರನ್ನೇ ಕೇಳಿದ್ರು ಹೇಳ್ತಾರೆ, ಅಂತ ಗ್ರೇಟ್ ಫ್ಯಾಮಿಲಿ ನಮ್ದು. ನಮ್ಮ ಅಣ್ಣ ಅಂದ್ರೆ ನಾವು ನೋಡ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಶಾಕ್ ಯಾಕೆ? ಶಾಕ್ ಅಂದ್ರೆ ಕರೆಂಟ್ ಶಾಕ್ ಅಲ್ಲ, ಸ್ವೀಟ್ ಶಾಕು. ನಿಜ ಹೇಳ್ಬೇಕು ಅಂದ್ರೆ ನಾವ್ ಅಣ್ಣ ತಮ್ಮದಿರ ಅಲ್ಲ, ಮತ್ತೆ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು. ನಾವೆಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತಂದ್ರೆ ನಮ್ಮಪ್ಪ ಅಂತೂ ಮನ್ಸಿಗೆ ಬೆಲೆ ಕೊಡ್ತಾರೆ, ಮನೆಗೆ ಕೇರ್. ನಮ್ಮ ಮನೆಯವ್ರದ್ದು ಎಷ್ಟು ಒಳ್ಳೆ ಮನ್ಸು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಇವಾಗ ನೋಡಿ, ನೀವ್ ಗೊತ್ತಿಲ್ಲ, ಆದ್ರೂ ನಿಮ್ಗೆ ಕಷ್ಟ ಅಂತ ಹಿಂದೆ ಮುಂದೆ ನೋಡದೆ ಬಂದು ಸಹಾಯ. ಯಾವಾಗ್ಲೂ ಹಾಗೆ. ನಮ್ಮೂರಲ್ಲಿ ಕಷ್ಟಕ್ಕಾಗೋ ಮನೆ ಯಾವ್ದು ಅಂತ ಯಾರಾದ್ರೂ ಕೇಳಿದ್ರೆ ಎಲ್ರು ತೋರ್ಸೋದೆ ನಮ್ಮನೆ ಕಡೆ. ಹಾ, ನಿಮ್ಗೆ ನಮ್ಮ ಅಣ್ಣನ ಬಗ್ಗೆ ಹೇಳಲೇಬೇಕು. ನಮ್ಮ ಅಣ್ಣನ ಹೆಸರು ಮುತ್ತುರಾಜು. ಬೆಂಗಳೂರಿಗೆ ಅಲ್ಲ,
ಇಡೀ ಕರ್ನಾಟಕಕ್ಕೆ ಆ ಹೆಸ್ರು ಗೊತ್ತಿಲ್ಲ ಅನ್ನೋರು ಯಾರು ಇಲ್ಲ. ಹೌದಾ, ನಿಮ್ಮಣ್ಣ ಅಷ್ಟು ದೊಡ್ಡ ಹೆಸರು ಮಾಡಿದಾರಾ? ಕೇಳ್ತಿರಲ್ಲ. ಇಲ್ಲ. ನಿಮಗ್ ಗೊತ್ತಿಲ್ಲ ಅಲ್ಲ? ಅವರೇ ನಮ್ಮಣ್ಣ ಮುತ್ತುರಾಜ, ಬಿಗ್ ಇಂಜಿನಿಯರ್. ಹೌದಾ? ಆಲ್ಮೋಸ್ಟ್ ಬೆಂಗಳೂರಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ನಮ್ಮಣ್ಣನೇ ಕಟ್ಟಿರೋದು. ಹೌದಾ, ಅವ್ರು ಅಷ್ಟೊಂದು ಫೇಮಸ್ಸಾ? ಹಾ, ಅವನ್ ಎಷ್ಟು ದೊಡ್ಡ ಕಟ್ಟಿದ್ರು ಮನುಷ್ಯ ಮಾತ್ರ ಸಖತ್ ಸಿಂಪಲ್ಲು. ನಿಮ್ಮ ಅಣ್ಣನ ಹೆಸರು ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಸತ್ಯ ಹರಿಶ್ಚಂದ್ರ. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಿ ನಮ್ಮೆಲ್ಲರ ಹೆಸರು ರಾಜೇಶ, ಗೊತ್ತಾ? ನಮ್ದೊಂಥರ ರಾಜವಂಶ. ಅದಕ್ಕೆ ನಮ್ಮಪ್ಪ ಮಕ್ಳಿಗೆಲ್ರಿಗೂ ಮುತ್ತುರಾಜ, ಹರಿಶ್ಚಂದ್ರ, ಕಂಠೀರವ, ಮಯೂರ ಅಂತ ಹೆಸರಿಟ್ಟಿದ್ದಾರೆ. ನನ್ನ ಮೊದಲನೇ ತಮ್ಮ ಕಂಠೀರವ ಆಟೋಮೊಬೈಲ್ ಇಂಡಸ್ಟ್ರಿಗೆ CEO. ನನಗೇನಾದ್ರೂ ಕಷ್ಟ ಅಂದ್ರೆ ಸಾಕು, ನನಗೋಸ್ಕರ ಜೀವನೇ ಕೊಡ್ತಾನೆ. ಸ್ಪಾನರ್ನ ಬಿಟ್ಟು ಕ್ಲೀನರ್ನ ಕರ್ಕೊಂಡು ಬರ್ತಾ ಇರ್ತಾನೆ. ಸ್ಪ್ಯಾನರು, ಕ್ಲೀನರು ಅಂದ್ರೆ ಏನಾಯ್ತು? ಸ್ಪ್ಯಾನರ್ ಅಂದ್ರೆ ಪೆನ್ನು. ಅವನು ಆಟೋಮೊಬೈಲ್ ಇಂಡಸ್ಟ್ರಿ ನೋಡಿ, ಒಂದೊಂದು ಹೆಸರು ಇರುತ್ತೆ. ಅವನ ಜೊತೆ ಮಾತಾಡಿ ನನಗೂ ಅದೇ ರೂಢಿ ಆಗ್ಬಿಟ್ಟಿದೆ. ಅಂದ್ರೆ ನಾನು ಸ್ಪ್ಯಾನರ್ನ ಬಿಟ್ಟು ಡ್ರೈವರ್ನ ಕರ್ಕೊಂಡ್ ಬರ್ತಾನೆ ಅಂತ. ಓ, ಹಂಗ? ಹಾ, ಅವನ್ಗೆ ನಾನಂದ್ರೆ ಪಂಚ ಪ್ರಾಣ. ನಮ್ಮಿಬ್ರದು 2 ಬಾಡಿ, ಒಂದೇ ಡೆಡ್ ಬಾಡಿ. ಅಂದ್ರೆ ಒಂದೇ ಹಾರ್ಟ್ ಅಂತ ಹೇಳಿದೆ.